ಹೆಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಾನು ಬ್ಲಾಗ್ನಲ್ಲಿ ನಿಮ್ಗೆ ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೆ ಅಂದರೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ನಮಗೆ ಹತ್ತಿರದಲ್ಲಿ ಬರ್ತಾ ಇದೆ. ಹಾಗಾಗಿ ನಾವು ಯಾವ ಎಲ್ಲ ಒಂದು ಸಾಮಗ್ರಿಗಳನ್ನು ಮೊದಲಿಗೆ ನಾವು ತಯಾರಿಯನ್ನು ಮಾಡ್ಕೊಳ್ಬೇಕು, ಯಾವ ಒಂದು ಸಾಮಗ್ರಿಗಳನ್ನು ನಾವು ತರಲೇಬೇಕು ಹಬ್ಬವನ್ನು ಮಾಡೋ ಅಂಥವ್ರು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೀರೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಅರಿಶಿನ ಕುಂಕುಮ ಪ್ರತಿಯೊಂದೂ ನಾನಿಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ಮನೆಯನ್ನು ಕ್ಲೀನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಲಕ್ಷ್ಮಿ ಅಂದ್ರೇ ಶುಭ್ರತೆಯ ಒಂದು ಪ್ರತಿರೂಪಕನಂತಲೇ ಹೇಳಬಹುದು. ನಮ್ಮ ಮನೆಯ ಯಾವಾಗ ಎಷ್ಟು ಕ್ಲೀನಾಗಿ ಮನೆಯ ಒಂದು ಸಂದಿ ಗೊಂದಿ ಮೂಲೆಗಳು ಎಷ್ಟು ಕ್ಲೀನಾಗಿ ನೀಟಾಗಿ ಇರುತ್ತೋ ಆವಾಗಲೇ ನಮಗೆ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಅಂತಲೇ ಹೇಳಬಹುದು. ಇವಾಗ ನಾವು ಮನೆಯನ್ನೆಲ್ಲ ಶುಚಿಗೊಳಿಸಿದ್ದು ಆಗಿರುತ್ತೆ. ಇವಾಗ ಆಲ್ರೆಡಿ ಎಲ್ಲರೂ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತೀರಿ. ನೋಡಿ, ನಮಗೆ ಮೊದಲಿಗೆ ಪೀಠದ ಸಿದ್ಧತೆಗೆ ನಾನು ಆವಾಗಲೇ ತೋರಿಸ್ದಾಗೆ ಒಂದು ಮನೆ ಬೇಕಾಗುತ್ತೆ. ನೀವು ಟೇಬಲ್ ಮೇಲನ್ನು ಕೂರಿಸ್ಕೊಳ್ಳಿ, ಇಲ್ಲ ನೀವು ಯಾವ ಜಾಗದಲ್ಲೂ ಕೂರಿಸಿದ್ರು ಒಂದು ಪೀಠದ ಸಿದ್ಧತೆ ಅಂತೂ ಬೇಕೇ ಬೇಕು. ಪೀಠ ಬೇಕಾಗುತ್ತೆ ಅಂದರೆ ಮನೆ ಬೇಕಾಗುತ್ತೆ. ಮನೆಯ ಮೇಲೆ ಒಂದು ತಟ್ಟೆ ಮತ್ತು ನಿಮ್ಮದು ಹಿತ್ತಾಳೆ, ತಾಮ್ರ, ಪಂಚಲೋಹದ್ದು, ಬೆಳ್ಳಿದು ನಿಮ್ಮ ಶಕ್ತಿ ಅನುಸಾರವಾಗಿ ಬೇಕಾಗುತ್ತೆ. ಒಂದು ಪೀಠ ಬೇಕು, ಅದರ ಮೇಲೆ ಒಂದು ತಟ್ಟೆ ಬೇಕು, ಅಕ್ಕಿ ಬೇಕು ನಮಗೆ, ಮತ್ತು ವಿಳೆದೆಲೆ ಇಷ್ಟು ನಮಗೆ ಬೇಕಾಗುತ್ತೆ. ಆ ನಂತರದಲ್ಲಿ ನಮಗೆ ಒಂದು ಕಳಶಕ್ಕೆ ತೆಂಗಿನಕಾಯಿ ಬೇಕಾಗುತ್ತೆ. ಮತ್ತು ನಮಗೆ ಬಿಂದಿಗೆ, ಹಿತ್ತಾಳೆ ಬಿಂದಿಗೆ, ಪಂಚಲೋಹದ ಬಿಂದಿಗೆ, ತಾಮ್ರದ ಬಿಂದಿಗೆ, ಬೆಳ್ಳಿ ಬಿಂದಿಗೆ ಯಾವುದಾದ್ರೂ ನಡೆಯುತ್ತೆ. ಒಂದು ಬಿಂದಿಗೆ ಬೇಕು. ಲಕ್ಷ್ಮೀ ಅಮ್ಮನವರ ನೀವು ಕಾಯನ್ನು ಇಟ್ಟು ಪೂಜೆ ಮಾಡ್ತೀವಿ ಅಂತಂದರೂ ಕಾಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ನಾನು ಇವಾಗ ಆಲ್ರೆಡಿ ಕಾಯನ್ನು ಸಹ ನಾನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ನಮಗೆ ಬೇಕಾಗಿರುವಂಥದ್ದು ಮುಖಪದ್ಮ. ನೋಡಿ, ನಾನಿಲ್ಲಿ ಕ್ಲೀನಾಗಿ ಅಲಂಕಾರವನ್ನು ಮಾಡಿದ್ದೇ ತೋರಿಸಿದ್ದೀನಿ. ನೆಕ್ಸ್ಟು ನಮಗೆ ಅಷ್ಟಲಕ್ಷ್ಮಿ ದೀಪ ಅಥವಾ ಗಜಲಕ್ಷ್ಮಿ ದೀಪ. ಈ ದೀಪ ಅಂತೂ ನಮಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿದೆ. ಹಾಗಾಗಿ ಇದನ್ನು ಸಹ ನೀವು ಒಂದು ಅಲಂಕಾರವನ್ನು ಮಾಡಿ ಇಟ್ಕೊಳ್ಳಿ. ದೀಪ ನಮಗೆ ಎಷ್ಟೋ ಲಕ್ಷ ದೀಪ ಹಚ್ಚಿರುವಂಥ ಪುಣ್ಯ ನಮಗೆ ಈ ಒಂದು ಅಷ್ಟಲಕ್ಷ್ಮಿ ದೀಪ ಹಚ್ಚೋದ್ರಿಂದ, ಗಜಲಕ್ಷ್ಮಿಯ ದೀಪ ಹಚ್ಚೋದ್ರಿಂದ ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಮತ್ತು ಇವಾಗ ನಮಗೆ ಸಾಮಗ್ರಿಗಳು, ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಸಾಮಗ್ರಿಗಳನ್ನ ತೋರಿಸ್ತೀನಿ. ನೋಡಿ, ನಮಗೆ ಮೊದಲಿಗೆ ಗುಲಗಂಜಿ ಬೇಕಾಗುತ್ತೆ. ಎಷ್ಟು ಗುಲಗಂಜಿ ಬೇಕು ಅಂದರೆ ನಮಗೆ 21 ಗುಲಗಂಜಿಗಳು ಬೇಕಾಗುತ್ತೆ. ನೆಕ್ಸ್ಟು ನಮಗೆ ಇಲ್ಲಿ ನಾನು ನಿಮಗೆ ಒಂದು ಪೇಪರಲ್ಲಿ ಎಲ್ಲವೂ ನಾನು ನಿಮಗೆ ಹಾಕ್ತೀನಿ. ಲಕ್ಷ್ಮೀ ಅಮ್ಮನವ್ರಿಗೆ ಪ್ರಿಯವಾಗಿರುವಂಥ ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಒಬ್ಬೊಬ್ಬರಿಗೆ ಬಾಯಿಂದ ಹೇಳಿದರೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ನಿಮಗೆ ಹೇಳ್ತಾನೆ ಹೋಗ್ತೀನಿ. ಮೊದಲಿಗೆ ನಮಗೆ ಗೋಮತಿ ಚಕ್ರ ಬೇಕು, ಲಕ್ಷ್ಮೀ ಕುಬೇರ ಕಾಯಿನ್ ಬೇಕಾಗುತ್ತೆ, ಗುಲಗಂಜಿ ಬೇಕಾಗುತ್ತೆ, ಕೆಂಪು ಬಣ್ಣದ್ದು, ಬಿಳಿ ಬಣ್ಣದ್ದು ತೆಗೆದುಕೊಳ್ಳೋಕೆ ಹೋಗಬೇಡಿ. ಮತ್ತು ನಮಗೆ ಕವಡೆ ಬೇಕಾಗುತ್ತೆ. ಶ್ರೀಫಲ ಅಂತಂದರೆ ಇಲ್ಲಿ ಈ ಕಡೆಗೆ ತೆಂಗಿನಕಾಯಿಗಳಿದೆ ನೋಡಿ, ಶ್ರೀಫಲ, ಹಸಿರು ಬಳೆ, ಕೆಂಪು ಬಳೆ, ಹಳದಿ ಬಳೆ ಯಾವುದು ನಿಮಗೆ ಸಿಗುತ್ತೋ ಅದನ್ನು ನೀವು ತೆಗೆದುಕೊಳ್ಳಿ. ನೋಡಿ, ಇಲ್ಲಿ ಮೇಲೆ ನಮಗೆ ಗೋಮತಿ ಚಕ್ರ ಸಹ ಬೇಕಾಗುತ್ತೆ. ಇದು ನಾನಿಲ್ಲಿ ನಿಮಗೆ 5 ತೋರಿಸಿದ್ದೀನಿ. ನೀವು ಪ್ರತಿಯೊಂದನ್ನು 6 ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ರೀತಿ ನಾನಿಲ್ಲಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಲಕ್ಷ್ಮಿಯನ್ನು ಯಾರೂ ಸಹ ಕೂರಿಸೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೋಡಿ, ಇದೆಲ್ಲ ಕೆಳಗಡೆಗೆ ಒಂದು ಪ್ಲಾಸ್ಟಿಕ್ ಚೇರನ್ನು ಇಟ್ಟು ಅದರ ಮೇಲೆ ನಿಮಗೆ ಒಂದು ತಾಮ್ರದ ಚೆಂಬನ್ನು ಇಟ್ಟು ಆ ರೀತಿಯಲ್ಲಿ ತಯಾರಿಯನ್ನು ಮಾಡಿರ್ತಾರೆ. ದಯವಿಟ್ಟು ಅಲಂಕಾರಕ್ಕೋಸ್ಕರ ನೀವು ಬಳಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನೀವು ಲಕ್ಷ್ಮೀ ಅಮ್ಮನವರ ಇದರೊಳಗೆ ಆಹ್ವಾನೆಯನ್ನು ಮಾಡೋದಕ್ಕೆ ಹೋಗಬೇಡಿ, ಅದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ. ಹಾಗಾಗಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ಈ ತಪ್ಪನ್ನು ಮಾಡ್ತಾ ಇರ್ತೀರಿ. ನಾವು ಏನೇ ಒಂದು ಮಾಡಿದಾಗ ನಮಗೆ ನಾವು ಅಂದುಕೊಂಡಿರುವಂಥ ಕೆಲಸಗಳು ಆಗ್ತಾ ಇರಲ್ಲ ಅಂತ ಇರ್ತೀರಲ್ವ, ನಾವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗೆ ಕೆಲಸ ಅನ್ನೋಂಥದ್ದು ಬೇಗ ಜರುಗೋದಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಿಮ್ಮ ಒಂದು ನೀವು ಈ ರೀತಿ ಒಂದು ಪ್ರತಿಮೆಯನ್ನು ತೆಗೆದುಕೊಂಡು ನಾನು ಪೂಜೆಯನ್ನು ಮಾಡ್ಕೊಳ್ತೀನಿ ಅಂತನ್ನೋವಂಥವ್ರು ಖಂಡಿತವಾಗ್ಲೂ ಈ ರೀತಿ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲೂ ಸಹ ನಾನು ಅರಿಶಿನ ಕುಂಕುಮ ಪ್ರತಿಯೊಂದನ್ನು ತೋರಿಸಿದ್ದೀನಿ. ಆದರೆ ಇದು ಎಲ್ಲ ನಿಮಗೆ ಸಾಮಗ್ರಿಗಳು ಬೇಕಾಗಿರೋ ಅಂಥದ್ದೇ. ಆದರೆ ಈ ಒಂದು ಬಿಂದಿಗೆಯನ್ನು ಸಹ ನೀವು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಪೂಜಾ ವಿಧಾನ ಮತ್ತು ಕತೆ, ಅಷ್ಟೋತ್ತರ ಸಹಿತ ಸಕಲ ಸೌಭಾಗ್ಯ ವರಲಕ್ಷ್ಮಿಯವರ ವ್ರತ, ಅಮ್ಮನವ್ರದ್ದು ವ್ರತದ ಬುಕ್ ಅನ್ನುವಂಥದ್ದು ಸಿಗುತ್ತೆ. ಇದು ಪ್ರತಿಯೊಂದು ಗಂದಿಗೆ ಅಂಗಡಿಯಲ್ಲೂ ವರಲಕ್ಷ್ಮಿ ಅಮ್ಮನವರ ವ್ರತದ ಬುಕ್ ಕೊಡಿ ಅಂದರೆ ಕೊಡ್ತಾರೆ. ಇದರಲ್ಲೇ ನಿಮಗೆ ಪ್ರತಿಯೊಂದು ಪೂಜಾ ಒಂದು
ವಿಧಿ ವಿಧಾನವನ್ನು ಎಲ್ಲವನ್ನು ಅವರು ಬರೆದಿರ್ತಾರೆ. ಅದನ್ನೇ ನೀವು ಓಡಿಕೊಂಡು ನೀವು ಕ್ರಮಬದ್ಧವಾಗಿ ಹೊಸದಾಗಿ ಯಾರೆಲ್ಲ ಮಾಡ್ತಾಯಿದ್ದೀರೋ ಅವರು ಬುಕ್ಕನ್ನು ತೆಗೆದುಕೊಂಡು ವ್ರತದ ಮಣ್ಣು ನೀವು ಮಾಡಬಹುದು. ಇಲ್ಲ ನಾವು ನಮ್ಮ ಅತ್ತೆ ಕಡೆಯಿಂದ ನಾವು ಮುಂಚೆಯಿಂದನೂ ಹಬ್ಬವನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತನ್ನೋವಂಥವ್ರು ನಿಮ್ಮ ಮನೆಯಲ್ಲಿ ಯಾವ ಒಂದು ಪದ್ಧತಿನಲ್ಲಿ ನೀವು ರೂಢಿಸ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀರೋ ಆ ರೀತಿಯಲ್ಲಿ ನೀವು ಖಂಡಿತವಾಗ್ಲೂ ಪೂಜೆಯನ್ನು ಮಾಡ್ಕೊಳ್ಬಹುದು. ನೆಕ್ಸ್ಟು ನಿಮಗೆ ಮತ್ತು ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ನಮಗೆ ಮೊದಲಿಗೆ ಮುಖಪದ್ಮ ಆಯಿತು, ಅಮ್ಮನವ್ರಿಗೆ ಹಿಂದಿ ಹಾಕೋದಕ್ಕೆ ನಮಗೆ ಜಡೆಬಿಲ್ಲೆ ಈ ರೀತಿ ಹೂಗಳನ್ನು ನೀವು ಹಾಕೋದಕ್ಕೆ ಹೋಗಬೇಡಿ, ಪ್ಲ್ಯಾಸ್ಟಿಕ್ಕು. ನಾನಿಲ್ಲಿ ದೇವರಿಗೆ ಅಂಥೇಳಿ ಇದು ತುಂಬ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಹಾರಗಳು. ಇವಾಗ ಎಲ್ಲರೂ ಚಿನ್ನವನ್ನು ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಇದ್ರ ಜೊತೆಯಲ್ಲಿ ಸಹ ನಮಗೆ ಸ್ಟಿಕ್ಕರ್ಗಳನ್ನ ಅಂಟಿಸೋದಕ್ಕೆ ಗಮ್ ಕೂಡ ಬರುತ್ತೆ. ಇದನ್ನು ಅಮ್ಮನವ್ರಿಗೆ ಅಂಥೇಳಿನೇ ನೀವು ತೆಗೆದು ಇಟ್ಕೊಳ್ಳುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು. ನೆಕ್ಸ್ಟು ನಮಗೆ ಏನಪ್ಪ ಬೇಕು ಅಂತಂದರೆ, ನೀವು ಚಿನ್ನದ್ದೇ ಇದೆ ಅಂತಂದರೆ ಖಂಡಿತವಾಗ್ಲೂ ನೀವು ಚಿನ್ನದ್ದನ್ನೇ ಮನೆಯಲ್ಲೇ ಹಾಕಿ, ಇಲ್ಲ ಅಂತನ್ನೋವಂಥವ್ರು ನೀವು ಇದು ತುಂಬ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗೋವಂಥದ್ದು. ಇವಾಗ ಅಮ್ಮನವ್ರಿಗೆ ನೀವು ಹಾಕಿ ಅಲಂಕಾರವನ್ನು ಮಾಡ್ಬೋದು ನೋಡಿ. ಇದೆಲ್ಲ ನಾನು ಇವಾಗ ನಿಮಗೆ ಕವಡೆ ಆಗಿರ್ಬೋದು, ಗೋಮತಿ ಚಕ್ರ, ಇಷ್ಟೊಂದು ಏನೆಲ್ಲ ನಾನು ತೋರಿಸ್ಕೊಂಡು ಬಂದೆ ನೋಡಿ. ಈ ರೀತಿಯಲ್ಲಿ ಗಂದಿಗೆ ಅಂಗಡಿ ಅನ್ನೋವಂಥದ್ದು ಸಿಗುತ್ತೆ. ಕೆಲವೊಬ್ರು ಎಲ್ಲಿ ಸಿಗುತ್ತೆ ಇವೆಲ್ಲ ಐಟಮ್ಗಳು ಅಂತ ಹೇಳಿ ಕಮೆಂಟನ್ನು ಹಾಕ್ತಾ ಇರ್ತೀರಿ. ಹಾಗಾಗಿ ನೋಡಿ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ನಮಗೆ. ಬ್ಲೌಸ್ ಪೀಸಿಂದ ಹಿಡಿದು ದರ್ಬೆಯಿಂದ ಹಿಡಿದು ನಮಗೆ ಕರ್ಪೂರ, ಪಚ್ಚ ಕರ್ಪೂರ, ಎಣ್ಣೆಗಳು, ತುಪ್ಪ ಮತ್ತು ಅಗರಬತ್ತಿ, ಸಾಂಬ್ರಾಣಿ, ಅಡಿಕೆ ತಟ್ಟೆ, ನಮಗೆ ಹಾಕೋದಕ್ಕೆ ನವಧಾನ್ಯಗಳು, ಗಂಧ, ನಿಮಗೆ ಪ್ರತಿಯೊಂದು ನೀವು ಅವತ್ತಿನ ದಿವಸ ಮನೆಗೆ ಯಾರನ್ನ ಬಂದಿದ್ದಾರಪ್ಪ, ನಾವೇನ ಒಂದು ಸ್ವಲ್ಪ ಪಾರ್ಸಲ್ ಕೊಡಬೇಕು ಅಂತಂದರೆ, ಮತ್ತು ಇವಾಗ ಬಂದಿರುವಂಥ ಮುತ್ತೈದರಿಗೆ ಫಲತಾಂಬೂಲವನ್ನು ಕೊಡೋದಕ್ಕೆ ಕವರ್ಗಳಾಗಿರ್ಬಹುದು, ಪ್ರತಿಯೊಂದು ಇವಾಗ ಗಂದಿಗೆ ಅಂಗಡಿನ ನಾನು ಏನು ತೋರಿಸ್ತಾ ಇದ್ದೀನೋ ಇವರು ಇನ್ನೂ ಸಾಮಾನುಗಳನ್ನ ಜೋಡಿಸ್ತಾ ಇದ್ರು. ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋನ ಕೇಳಿಬಿಟ್ಟು ತೆಗೆದುಕೊಂಡು ಬಂದಿದ್ದೀನಿ. ನೀವು ಇನ್ನೂ ನಿಮಗೆ ಏನೇನೆಲ್ಲ ಇಲ್ಲಿ ನಿಮಗೆ ಹೂವು ಸಿಗುತ್ತೆ, ಹಾರಗಳು ಸಿಗುತ್ತೆ, ಲಕ್ಷ್ಮೀ ಅಮ್ಮನವರ ವ್ರತದ ಬುಕ್ ಅನ್ನೋವಂಥದ್ದು ಸಿಗುತ್ತೆ. ಮತ್ತು ನಿಮಗೆ ಬಾಗಿಲು ಮುಂದೆ ಹಾಕೋದಕ್ಕೆ ರಂಗೋಲಿ ಹಾಕಿದ್ದಕ್ಕೆ ತುಂಬ ಜನಕ್ಕೆ ಪ್ಲೇಸ್ ಇರೋದಿಲ್ಲ, ಅಲ್ಲಿ ಶುದ್ಧಿ ಅಂತೇಳಿ ಸಿಗುತ್ತೆ. ನೀವು ಅದನ್ನು ಇವಾಗ ಯಾವುದೇ ಕಾರಣಕ್ಕೂ ಚಾಕ್ ಪೀಸಿಂದ ರಂಗೋಲಿಯನ್ನು ನಾವು ಹಾಕಬಾರ್ದು. ಕೆಲವೊಬ್ರು ಪ್ಲೇಸ್ ಇಲ್ಲ ನಮಗೆ, ರಂಗೋಲಿ ಎಲ್ಲ ಗಾಳಿಗೆಲ್ಲ ಹಾರಾಡುತ್ತೆ ಅನ್ನೋವಂಥವ್ರು, ಕೆಲಸಕ್ಕೆ ಹೋಗೋ ಅಭಾವ ಇರೋವಂಥವ್ರು ಇಲ್ಲಿ ಶುದ್ಧಿ ಅನ್ನೋದು ಪ್ಯಾಕೆಟ್ ನಿಮಗೆ ವೈಟು ಬಳಪದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಚಾಕ್ ಪೀಸ್ ಥರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಮತ್ತು ನಿಮಗೆ ಮಣ್ಣಿನ ಹಣತೆಗಳು, ಪ್ರತಿಯೊಂದು ವಿಳೆದೆಲೆ, ಅಡಿಕೆ, ನಿಮಗೆ ಏನು ಬೇಕು ಇಲ್ಲಿ ಗೋಮೂತ್ರ ಕೂಡ ಸಿಗುತ್ತೆ. ತಾಮ್ರದ ಚೆಂಬು, ಗೆಜ್ಜೆ ವಸ್ತ್ರ, ಗೋಪುರಂ, ಕುಂಕುಮ, ಅರಿಶಿನ ಪ್ರತಿಯೊಂದು ಸಿಗುತ್ತೆ. ಲಿಂಬೆಹಣ್ಣು, ವಿಳೆದೆಲೆ, ತಾವರೆ ಹೂವು ಎಲ್ಲ ಸಿಗುತ್ತೆ ಇಲ್ಲಿ. ನಮಗೆ ಏನು ಬೇಕೋ ವಿವಿಧ ಹೂಗಳು ಕೂಡ ಸಿಗುತ್ತೆ. ಮತ್ತು ಚೆಂಡು ಹೂವು, ತೆಂಗಿನಕಾಯಿ ಇಲ್ಲಿ ಬಂದುಬಿಟ್ರೆ ಪ್ರತಿಯೊಂದು ಸಿಗುತ್ತೆ. ಲಾವಂಚದ ಬೇರು ಸಿಗುತ್ತೆ, ಕುದುರೆ ಲಾಳ ಸಿಗುತ್ತೆ. ಇಲ್ಲಿ ಪ್ರತಿಯೊಂದು ಎಲ್ಲ ಈ ಒಂದು ಪುಟ ಅಂಗಡಿನಲ್ಲಿ ಎಲ್ಲ ಸಿಗುತ್ತೆ. ನಿಮಗೆ ಗಣೇಶನಿಗೆ ಪೂಜೆಯನ್ನು ಮಾಡೋದಕ್ಕೆ ನಿಮಗೆ ಶ್ರೀಫಲ, ಅಡಿಕೆ ಬೆಟ್ಟ ಅಂತ ಹೇಳಿ ನಾವೇನು ಕರಿತೀವಲ್ವ, ಆ ಅಡಿಕೆ ಬೆಟ್ಟ ಸಹ ಸಿಗುತ್ತೆ. ಇಲ್ಲ ನಮಗೆ ಅಡಿಕೆ ಬೆಟ್ಟ ಬೇಡ, ಒಂದು ಗಣೇಶನ ಒಂದು ಪ್ರತಿಮೆ ಬೇಕಂದ್ರೂ ಸಿಗುತ್ತೆ ನಿಮಗೆ. ಇಲ್ಲಿ ಈ ಅಂಗಡಿನಲ್ಲಿ ಪ್ರತಿಯೊಂದು ನಿಮಗೆ ಏನು ಬೇಕೋ ಅಲ್ಲಿ ಇದೇ ಅಂಗಡಿ ಅಂತ ನಾನು ಹೇಳ್ತಾ ಇಲ್ಲ, ಇದು ಗ್ರಂಥಿಗೆ ಅಂಗಡಿ. ಇಲ್ಲಿ ಏನು ನಮಗೆ ಬರೀ ಪೂಜಾ ಐಟಮ್ಸು ಮಾತ್ರನೇ ಸಿಗೋವಂಥದ್ದು, ಬೇರೆ ಏನೂ ಸಿಗೋದಿಲ್ಲ. ಮತ್ತು ನಮಗೆ ಮಣ್ಣಿನ ದೀಪಗಳು, ಚಿಕ್ಕ ಮಡಕೆಯಲ್ಲಿ ನೀವೇನ ಒಂದು ಹಾಕಿ ಪೂಜೆಯನ್ನು ಮಾಡೋದು, ಸಣ್ಣ ಪುಟ್ಟ ಪರಿಹಾರಗಳನ್ನು ಹೇಳಿರ್ತೀರಿ ಅಲ್ವಾ, ವಿಡಿಯೋದಲ್ಲಿ ನಾನು ಕೂಡ ಹೇಳಿರ್ತೀವಿ, ಅಂಥದ್ದನ್ನು ಸಹ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಈ ಚೆಂಬು ನೋಡಿ ನಿಮಗೆ ಚಿಕ್ಕದಾಗಿ ನಾನೇನು ಹೇಳ್ತಾ ಇದ್ದೀನಿ, ಇದು ನಿಮಗೆ ಕೇವಲ ಒಂದು 60 ರೂಪಾಯಿಗೆ ಸಿಗುತ್ತೆ. ಸ್ವಲ್ಪ ದೊಡ್ಡ ಚೆಂಬು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಎರಡು ಚಿಕ್ಕದು ಬಂದು 60 ರೂಪಾಯಿ, ದೊಡ್ಡದು ಬಂದು 120 ರೂಪಾಯಿ ಅಂತೆ. ನಾನು ಅದನ್ನು ಸಹ ರೇಟನ್ನು ಕೇಳಿದೆ, ಅದು ಫಿಕ್ಸಡ್ ರೇಟ್ ಅಂತೆ. ಚಿಕ್ಕದು ಬಂದು 60 ರೂಪಾಯಿ, ದೊಡ್ಡದು ಬಂದು 120 ರೂಪಾಯಿ ಅಂತೆ. ಚೆಂಬನ್ನು ಮಾತ್ರ ನಾನು ರೇಟನ್ನು ಕೇಳಿದೆ. ಇನ್ನು ಮಿಕ್ಕಿರೋದೆಲ್ಲ ನಿಮಗೆ ಒಟ್ಟಿಗೆ ನಾನು ತೆಗೆದುಕೊಂಡ್ರೆ ಸೀರೆ ಕೂಡ ಇವ್ರ ಹತ್ರಕ್ಕೆ ಸಿಗುತ್ತೆ. ಅಂದರೆ ಸೀರೆ ಅಂತಂದರೆ ಇವಾಗ ದೇವರಿಗೆ ನೀವು ಮಡ್ಲಕ್ಕಿ ಕಟ್ತಿರಲ್ಲ ಸ್ನೇಹಿತರೆ, ಅಚ್ಚು ಬೆಲ್ಲ ಆಗಿರ್ಬೋದು, ಪ್ರತಿಯೊಂದೂ ಈ ಗ್ರಂಥಿಗೆ ಅಂಗಡಿನಲ್ಲಿ ನೀವು ಒಂದು ಲಿಸ್ಟು ಮಾಡ್ಕೊಂಡು ಬನ್ನಿ. ನಾನು ನಿಮಗೆ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಏನೇನು ಬೇಕು ನಮಗೆ ಮಡ್ಲಕ್ಕಿ ಕಟ್ಟೋದಕ್ಕೆ, ಏನೇನು ಬೇಕು ನಮಗೆ ಇವಾಗ ಪಂಚಾಮೃತ ಅಭಿಷೇಕಕ್ಕೆ ಏನು ಬೇಕು, ಅಭಿಷೇಕ ಮಾಡೋದಕ್ಕೆ ಏನು ಬೇಕು, ಮತ್ತು ದೇವರಿಗೆ ಪೂಜೆಗೆ ಸಿದ್ಧತೆಗಳು ಏನು ಬೇಕು ಅನ್ನೋದನ್ನು ನಾನಿಲ್ಲಿ ಬಾಯಿಂದ ಹೇಳಿದರೆ ನಿಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಎಲ್ಲವನ್ನು ಅದೇನು ನಾನು ಒಂದು ಬುಕ್ಕಲ್ಲಿ ಬರೆದುಬಿಟ್ಟು ಅದನ್ನು ನಿಮಗೆ ಒಂದು ಸ್ಕ್ರೀನ್ಶಾಟನ್ನು ಮಾಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.
ಮತ್ತು ನೋಡಿ ನೀವು ಸೀರೆ ಆಳ್ಕೆ ಅನ್ನುವಂಥದ್ದು ಯಾವ ರೀತಿ ಇರಬೇಕು ಅಂತಂದರೆ ಈ ಬಣ್ಣದಲ್ಲಿ ಯಾವ ಸೀರೆನಾದರೂ ನೀವು ತೆಗೆದುಕೊಳ್ಬಹುದು. ಪೂಜೆಗೆ ನಮಗೆ ಬಾಳೆ ಕಂಬ ಅನ್ನೋವಂಥದ್ದು ಬೇಕಾಗುತ್ತೆ. ಇದನ್ನು ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳಿ. ನಾನು ಕೊಟ್ಟಿರುವಂಥ ಮಾಹಿತಿ ನೋಡಿ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಾನು ಹೇಳಿರೋ ಎಲ್ಲ ವಸ್ತುಗಳನ್ನು ತಂದು ನೀವು ವರಲಕ್ಷ್ಮಿ ಹಬ್ಬನ ಮಾಡಿದಾಗ ಈ ರೀತಿ ನಿಮಗೆ ಫಲತಾಂಬೂಲ ಹಣ್ಣು ಕಾಯಿಯನ್ನು ಸಹ ನಾನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.